ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲನೇ ಟೆಸ್ಟ್ ಮ್ಯಾಚ್ ಡೇ 2 ಪೋಸ್ಟ್ ಡೇ ಅನಾಲಿಸಿಸ್ ಎಲ್ಲರಿಗೂ ಸ್ವಾಗತ. 119 ನೆನ್ನೆ ನಮ್ಮ ಇಂಡಿಯಾ ಹೊಡೆದಿದ್ದು. ಇವತ್ತು ಏನೋ ಮಾಡ್ತಾರೆ ಗುರು, ಜಾಸ್ವಾಲ್ ಏನೋ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಸೆಂಚುರಿ 100% ಬಂದೇ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದ್ದೀವಿ. ಬಟ್ ಬಂದಿದ ತಕ್ಷಣ ಒಂದು ಬೌಂಡ್ರಿ ಹೊಡೆದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಹಂಗೆ ಟಕಾರ್ನಂಗೆ ಔಟ್ ಆಗೋಗ್ಬಿಡೋದ ಗುರು. ಜೋ ರೂಟ್ ಅಂತೂ ಖುಷಿ ಆಗೋಗ್ಬಿಟ್ರು. ಕೆವಿನ್ ಪೀಟರ್ಸನ್ ನೆನ್ನೆ ಹೇಳಿದ್ದು ವರ್ಕೌಟ್ ಆಗಿಲ್ಲ, ಬಟ್ ಇವತ್ತು ಹೇಳಿದ್ದು ವರ್ಕೌಟ್ ಆಯಿತು. ಜಾಸ್ವಾಲ್ 100% ಸೆಂಚುರಿ ಹೊಡೆಯೋದಿಲ್ಲ ಅಂತ ಟ್ವೀಟಲ್ಲಿ ತಿಳಿಸಿದ್ರು ಕೆವಿನ್ ಪೀಟರ್ಸನ್ ಅವರು. ಅದೇ ಥರ ಆಯಿತು, ಜಾಸ್ವಾಲ್ ಸೆಂಚುರಿ ನಾವು ಹೊಡಿಲಿಲ್ಲ. ಜೊತೆಗೆ ಜೋ ರೂಟ್ ಬಂದ್ಬಿಟ್ಟು ಬೌಲಿಂಗ್ ಮಾಡಿದ್ರೆ ವಿಕೆಟ್ ಬೀಳೋ ಸಾಧ್ಯತೆ ಇದೆ ಅಂತ ಟ್ವೀಟ್ ನಾವು ಮಾಡಿದ್ರು ಮ್ಯಾಚ್ ಮುಂಚೆ, ಅಂದ್ರೆ ಡೇ ಸ್ಟಾರ್ಟ್ ಆಗಿ ನಾವು ಮುಂಚೆ. KP ಅವರು ಅದೇ ತರ ಆಗೋಗ್ಬಿಡುದು. ಜೋ ರೂಟ್ಗೆ ಇನಿಷಿಯಲ್ ವಿಕೆಟ್ ಬಿತ್ತು. ಜೋ ರೂಟ್ ಅವರು ಇವತ್ತು 2 ವಿಕೆಟ್ ನ ಬೇರೆ ತೆಗೆದಿದ್ದಾರೆ. ಸೊ ಅವರೇ ಒಂಥರ ಟರ್ನ್ ಮಾಡಿದ್ರು ಅಂತ ಹೇಳ್ಬೇಕು. ಏನೋ ಟರ್ನ್ ಆಗಿಲ್ಲ, ಅಲ್ಲಿ ಬದನೆಕಾಯಿ ಟರ್ನ್ ಆಗಿಲ್ಲ. 420 ರನ್ ಹೊಡೆದು ಬಿಸಾಕಿದಂತೂ ಆಗೈತೆ ನಮ್ಮ ಟೀಮ್ ಇಂಡಿಯಾ. 175 ರನ್ ಲೀಡ್ ನ ತಗೊಂಡಿದೀವಿ. ಇನ್ನ ಅದೇ ಹೇಳಿದ್ನಲ್ಲ, ಡೇ 2 ಅಂತೂ ಮುಗಿದಿದೆ. ಡೇ 3 ಡೇ 4 ಹೋಗುವಂತ ಸಾಧ್ಯತೆನೇ ಜಾಸ್ತಿ ಇದೆ ಅಂತ. ಡೇ 4 ವರೆಗೂ ಅಂತೂ ಪಕ್ಕ ಹೋಗುತ್ತೆ ಅಂತ ನಾನಂತೂ 100% ಅನ್ಕೊಂಡಿದ್ದೀನಿ. ಡೇ 5 ಹೋಗೋದು ಡೌಟ್ಫುಲ್ ಆಗಿದೆ, ಕಾದ್ ನೋಡಬೇಕು ಅಷ್ಟೇ. ಒಟ್ಟಿನಲ್ಲಿ ಫಸ್ಟ್ ಸೆಷನ್ ಹೆಂಗಾಯ್ತು? ಫಸ್ಟ್ ಸೆಷನ್ ಅಲ್ಲಿ ಬಂತು 103 ರನ್ ಕಳ್ಕೊಂಡಿದ್ದು, 2 ವಿಕೆಟ್. ನೆನ್ನೆ 1 ವಿಕೆಟ್ ರೋಹಿತ್ ಶರ್ಮಾ ಅವ್ರದ್ದು ಕಳ್ಕೊಂಡಿದ್ವಲ್ಲ, ಇವತ್ತು ಫಸ್ಟ್ ಸೆಷನ್ ಅಲ್ಲಿ 2 ವಿಕೆಟ್ ಆಗಿ ಕಳ್ಕೊಂಡ್ವಿ. ಔಟ್ ಆಗಿರೋದೆಲ್ಲ ನೋಡಿ ಗುರು, ಟಾಪ್ 5 ಎಲ್ಲರೂ ಔಟ್ ಆಗಿರೋದೆಲ್ಲರೂ ಒಂಥರ ಎಲಿವೇಟೆಡ್ ಶಾಟ್ ಹೊಡೆಯಕ್ಕೆ ಹೋಗ್ಬಿಟ್ಟು, 4 ಹೊಡೆಯಕ್ಕೆ ಹೋಗ್ಬಿಟ್ಟು, 6 ಹೊಡೆಯಕ್ಕೆ ಹೋಗ್ಬಿಟ್ಟೆ ಔಟ್ ಆಗಿರೋದು. ಒಂಥರ ಬೌಲರ್ ಏನೇನೆ ಕಷ್ಟಪಟ್ಟು ವಿಕೆಟ್ ನ ತಗೊಂಡಿದ್ದಾರೆ ನಮ್ಮ ಟಾಪ್ 5 ಬ್ಯಾಟರ್ಸ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇವಾಗ ನೀವು ರೋಹಿತ್ ಶರ್ಮಾ ಅವ್ರು ತಗೊಳ್ಳಿ, ಅವರು ಕೂಡ ಲಾಫ್ಟೆಡ್ ಶಾಟ್ ಹೊಡೆಯೋಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದು. ಜಾಸ್ವಾಲ್ ಅಷ್ಟೇ ಫ್ರಂಟ್ ಆಫ್ ದ ವಿಕೆಟ್ ಹೊಡೆಯೋಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದು. ಜೊತೆಗೆ ಶ್ರೇಯಸ್ ಅಯ್ಯರ್, KL ರಾಹುಲ್ ಇಬ್ರು ಕೂಡ ಸಿಮಿಲರ್ ಆಗಿ ಆ ಮಿಡ್ ವಿಕೆಟ್ ರೀಜನ್ ಅಲ್ಲಿ ಔಟ್ ಆಗಿದ್ದು. ಕ್ಯಾಚ್ ಕೊಟ್ಬಿಟ್ಟು 6 ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಎಲ್ಲರಿಗೂ ಟಾಪ್ 5 ಅಲ್ಲಿ ಇನ್ನೊಬ್ರು ಯಾರು ಶುಭ್ಮನ್ ಗಿಲ್, ಇವರು ಕೂಡ ಅಷ್ಟೇ ಒಂಥರ 4 ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಶಿಸ್ತಾಗೆ ಕ್ಯಾಚ್ ಕೊಟ್ಟರು ಅಷ್ಟೇ ಶುಭ್ಮನ್ ಗಿಲ್. ಸೊ ಅವರು ಏನೋ ಕನ್ವಿನ್ಸಿಂಗ್ ಆಗಿ ಕಾಣಿಸಿದ್ರು ನಿನ್ನೆ, ಬಟ್ ಇವತ್ತು ಏನು ಅಷ್ಟು ಏನು ಹೇಳ್ಕೊಳ್ಳೋ ಥರ ಕಾಣಿಸಿಲ್ಲ. ಟಕ್ಕನಂಗೆ ಔಟ್ ಆಗ್ಬಿಟ್ಟವರು ಶುಭ್ಮನ್ ಗಿಲ್. ಮತ್ತೆ ಯಶಸ್ವಿ ಜಾಯಸ್ವಾಲ್ ಅವರು ಫಸ್ಟ್ ಸೆಷನಲ್ಲೇ ಔಟ್ ಆಗ್ತಾ ಇದ್ದಂಗೆ KL ರಾಹುಲ್ ಅವರು ಬಂದು ನಿಂತ್ಕೊಂಡು ಬೇರೂರಿ ದೃಢವಾಗಿ ನಿಂತ್ಕೊಂಡು ಆಡಿದ್ದು. ಸೆಕೆಂಡ್ ಸೆಷನ್ ಕೂಡ ಕಡಕ್ಕಾಗೆ ಮುಗಿಸ್ಕೊಂಡು ಕೊಟ್ಟರು. ಆಮೇಲೆ ಅದೇ ಫಾಲ್ ಶಾಟ್ ಇಂಡ್ಯೂಸ್ ಆಯಿತು ಅಂತ ಹೇಳಿದ್ನಲ್ಲ. ಶ್ರೇಯಸ್ ಅಯ್ಯರ್ ಕೂಡ ಕಡಕಾಗೇನೆ ಕಚ್ಕೊಂಡ್ರು. KL ರಾಹುಲ್ ಮತ್ತು ಶ್ರೇಯಸ್ ಅಯ್ಯರ್ ಇಬ್ರು ಕೂಡ ಮಸ್ತಾಗೇನೆ ಕಾಣಿಸ್ಕೊಂತ ಇದ್ರು. ಬಟ್ ಶ್ರೇಯಸ್ ಅಯ್ಯರ್ ಅಗ್ರೆಸಿವ್ ಇಂಟೆಂಟಲ್ಲಿ ಆಡಬೇಕು, ನನಗೆ ಬಾಲ್ ಬಿಟ್ಟಾಡ ಅಭ್ಯಾಸ ಇಲ್ಲ, ನಾನು ಏನಾರು ಒಂದು ಮಾಡಲೇಬೇಕು ಅಂತ ಅನ್ನಿಸ್ತಾ ಇರ್ತೈತೆ ನನಗೆ ಅಂತ ಹೇಳಿದ್ರಲ್ಲ. ಅದನ್ನ ಏನೋ ಮಾಡಿದ್ರು, ಸಿಕ್ಕಾಪಟ್ಟೆ ಬೌಂಡ್ರಿಗಳು. ಇನ್ನೇನು ಒಂದು ಫೂಟ್ ಅಷ್ಟೇ, ಒಂದು ಹೆಜ್ಜೆನೂ ಇರಲಿಲ್ಲ, 6 ಹೋಗ್ಬಿಟ್ರದು. ಬಟ್ 1 ಹೆಜ್ಜೆ ಒಳಗಡೆ ಹಿಡಿದ್ರು ಅದು ಕ್ಯಾಚ್ ಏನೇನೆ, 2 ಹೆಜ್ಜೆ ಒಳಗಡೆ ಹಿಡಿದ್ರು ಅದು ಕ್ಯಾಚ್ ಏನೇನೆ, ಕ್ಯಾಚ್ ಏನೇನೆ. ಸೊ ಅದೇ ರೀತಿ ಸಿಮಿಲರ್ ಆಗಿ KL ರಾಹುಲ್ ಕೂಡ ಔಟ್ ಆಗ್ತಾರೆ. ಮೋಸ್ಟ್ ಡಿಸರ್ವಿಂಗ್ ಸೆಂಚುರಿ ಕೂಡ ಮಿಸ್ ಮಾಡ್ಕೊಂತಾರೆ. KL ರಾಹುಲ್ 86 ರನ್ಗೆ ಔಟ್ ಆಗಿದ್ರೆ. 80s ಅಲ್ಲಿ ಇಬ್ರು ಔಟ್ ಆಗಿರೋದು. ಜೈಸ್ವಾಲ್ 80ಗೆ ಔಟ್ ಆಯಿತು ಅಂದರೆ KL ರಾಹುಲ್ 86ಗೆ ಔಟ್ ಆಗಿದ್ದಾರೆ. ಇಬ್ರು ಕೂಡ ಡಿಸರ್ವಿಂಗ್ ಸೆಂಚುರಿ ಹೊಡೆಯುವಂಥವ್ರೇನೆ, ಇಬ್ರು ಕೂಡ ಔಟ್ ಆಗಿರೋದು. ಒಂಥರ ಬೇಜಾರಾಗದೇನೆ. ಹೌದು, ನಾವು ಲೀಡ್ನ ತಗೊಂಡಿದ್ದೀವಿ, 175 ರನ್ ಕರೆಂಟ್ಲಿ ಲೀಡ್ ಇದ್ದೀವಿ. 200 ರನ್ ಮೇಲಂತೂ ಪಕ್ಕ ಲೀಡ್ ಅಂತೂ ಹೋಗುತ್ತೆ. ಒಟ್ಟಲ್ಲಿ ಇಂಡಿಯಾ ಈ ಇನ್ನಿಂಗ್ಸು 100% ಡಿಕ್ಲೇರ್ ಅಂತೂ ಕೊಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಪರ್ಸ್ನಲಿ. ಫುಲ್ಲು ಎಲ್ಲ ವಿಕೆಟ್ ಬೀಳೋವರೆಗೂ ಅಂತೂ ಖಂಡಿತ ಆಡ್ತಾರೆ. ಅದು ಎಷ್ಟು ಲೀಡ್ ಆಗುತ್ತೋ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನನ್ನ ಪ್ರಕಾರ ಒಂದು 300 ರನ್ ಲೀಡ್ ಹೋಯ್ತು ಅಂತಂದರೆ ಸ್ಟ್ರೈಟ್ ಅವೇ ಬ್ಯಾಕ್ ಫುಟ್ ಅಂತೂ ಖಂಡಿತ ಇದ್ದೇ ಇರ್ತಾರೆ. ಇನ್ನಿಂಗ್ಸ್ ಮಾರ್ಜಿನ್ ಗೆಲ್ಲುವಂಥ ಸಾಧ್ಯತೆ ಕೂಡ ಇರುತ್ತೆ ಇನ್ ಕೇಸ್ 300 ರನ್ ಮಾರ್ಜಿನ್ ತಗೊಂತು ಅಂತ ಅಂದಾಗ. ಸೆಕೆಂಡ್ ಸೆಷನ್ 87 ರನ್ ಹೊಡೆದಿದ್ದೀವಿ. 100 ರನ್ ಮೇಲೆ ಹೋಗಿಲ್ಲ. ಎಲ್ಲ ಸೆಷನ್ಗಳನ್ನು ಕೂಡ ನಿನ್ನೆಯಿಂದ ಅರೌಂಡ್ 100 ರನ್ ಮೇಲ್ಗಡೆ ಹೋಗಿದೆ. ಈ ಸೆಷನ್ ಮಾತ್ರ ಸೆಕೆಂಡ್ ಸೆಷನ್ ಇವತ್ತಿಂದು 87 ರನ್ ಹೊಡೆದಿದ್ದು. 2 ವಿಕೆಟ್ನ ಕಳ್ಕೊಂಡ್ವಿ. ಫಸ್ಟ್ ಸೆಷನ್ 2 ವಿಕೆಟ್ ಕಳ್ಕೊಂಡಿದ್ವಿ, ಸೆಕೆಂಡ್ ಸೆಷನ್ ಕೂಡ 2 ವಿಕೆಟ್ನ ಕಳ್ಕೊಂಡ್ವಿ. ಬಟ್ ರನ್ಸು ಅಷ್ಟೊಂದು ಅಗ್ರೆಸಿವ್ ಆಗಿ ಬರಲಿಲ್ಲ. KL ರಾಹುಲ್ ಅವ್ರು ಬ್ಯಾಟಿಂಗ್ ಆಡ್ತಾ ಇದ್ರು. ಅದೇ ಶ್ರೇಯಸ್ ಅಯ್ಯರ್ ಕೂಡ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡೋ. ಆಮೇಲೆ KS ಭರತ್ ಕೂಡ ಚೆನ್ನಾಗಿ ಕಾಣಿಸ್ಕೊಂತ ಇದ್ರು. ಅವರು ಜೋ ರೂಟ್ ಅವ್ರಿಗೆ LBW ಆಗ್ಬಿಟ್ಟು ಹೋದ್ರು. ಒಟ್ಟಿನಲ್ಲಿ ಒಂದು ಡೀಸೆಂಟ್ ಆಗಾಯ್ತು ಸೆಕೆಂಡ್ ಸೆಷನ್ ಅಂತೂ. 87 ರನ್ ಬರ್ತಾ ಇದ್ದಂಗೆ ಥರ್ಡ್ ಸೆಷನ್ನು ಹಾವಳಿ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಔಟ್ ಆಗ್ಬಿಟ್ಟು ಇವ್ರು ಬಂದಿರಲ್ಲ, ರವೀಂದ್ರ ಜಡೇಜಾ ಅವರು KL ರಾಹುಲ್ ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಅವ್ರನ್ನೂ ಕೂಡ ಮಸ್ತಾಗೇನೆ ಪಾರ್ಟ್ನರ್ಶಿಪ್ ಅದು ಬಿಲ್ಡ್ ಆಯಿತು. KL ರಾಹುಲ್ ಔಟ್ ಆಗ್ತಾ ಇದ್ದಂಗೆ ರವೀಂದ್ರ ಜಡೇಜಾ ಅವರು ಸ್ವಲ್ಪ ಅಗ್ರೆಸಿವ್ ಇಂಟೆಂಟಲ್ಲಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಕರೆಂಟ್ಲಿ ರವೀಂದ್ರ ಜಡೇಜಾ ಅವರು ಆಡ್ತಾ ಇದ್ದಾರೆ. 80+ ಹೊಡೆದ್ಬಿಟ್ಟು ಆಡ್ತಾ ಇದ್ದಾರೆ. ಕಾದ್ ನೋಡಬೇಕು ಇವರು ಸೆಂಚುರಿನ ಹೊಡಿತಾರಾ ಅಥವಾ ಸೆಂಚುರಿ ಹೊಡಿದಂಗೆ ಇವರು ವಿಫಲರಾಗ್ತಾರಾ ಅಂತ. ಸೆಂಚುರಿ ಅಟ್ಲೀಸ್ಟ್ ಒಬ್ಬರಾರು ಹೊಡಿಲೇಬೇಕು ಗುರು. ಈ ಥರ 400+ ಎಲ್ಲ ಹೊಡೆದ್ಬಿಟ್ಟು ಒಬ್ಬರು ಸೆಂಚುರಿ ಹೊಡೆದಿಲ್ಲ ಅಂದರೆ ಅದೊಂಥರ ಅಜೀಬಾಗಿರುತ್ತೆ. ಅಜೀಬಾಗಿ ಏನೂ ಇರೋದಿಲ್ಲ. ಒಟ್ನಲ್ಲೆಲ್ಲ ಅನ್ಫಾರ್ಚುನೇಟ್ ಆಗಿ ಸೆಂಚುರಿ ಮಿಸ್ ಮಾಡ್ಕೊಂಡಂಗೆ ಇರುತ್ತೆ ಅಷ್ಟೇ. ಒಟ್ನಲ್ಲಿ ಒಬ್ಬರ ಸೆಂಚುರಿ ಹೊಡಿಲಿ, ಅದು ರವೀಂದ್ರ ಜಡೇಜಾ ಹೊಡಿಲಿ ಅಂತ ಕೇಳ್ಕೋಬೇಕಷ್ಟೇ. ಅಕ್ಷರ್ ಪಟೇಲ್ ಕೂಡ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಆಗಲೇ 110 ಓವರ್ ಬ್ಯಾಟಿಂಗ್ ಆಡಿದ್ದೀವಿ ನಾವು. ಇವ್ರಿಗೆ ಆಲ್ರೆಡಿ ಸ್ಟಾರ್ಟ್ ಆಗೈತೆ ಈ ಮ್ಯಾಚ್. ಯಾಕೋ ಗಾನ್ ಕೇಸ್ ಆಗುತ್ತೆ ಆಗೋ ಥರ ಕಾಣಿಸ್ತೈತೆ ಇವರು ಅಂತ. ಯಾಕಂದರೆ ನಾಳೆ
ನಾಳೆನೂ ಕೂಡ ಏನಾದ್ರು ಫಸ್ಟ್ ಸೆಷನ್ ಏನಾರು ಇವ್ರ ಪರವಾಗಿ ಆಗಿಲ್ಲ ಅಂತ ಅನ್ಕೊಳ್ಳಿ. ಇವತ್ತೆಲ್ಲ ನೆನ್ನೆಯಿಂದ ಆಲ್ಮೋಸ್ಟ್ ಎಲ್ಲ ಸೆಷನ್ ಕೂಡ ನಮ್ಮ ಇಂಡಿಯಾ ಪರವಾಗಿನೇ ಆಗಿರೋದು. ಒಂಥರ ಡೇನೇ ಇಂಡಿಯಾ ಪರವಾಗಿದೆ. ಇವತ್ತು ಇಂಡಿಯಾ ಪರವಾಗಿನೇ ಔಟೇ ಆಗಿಲ್ಲ, ಡೇ ಫುಲ್ಲು ಬ್ಯಾಟಿಂಗ್ ಆಡಿದ್ದಾರೆ. ನೆನ್ನೆನೂ ಕೂಡ ಮಸ್ತಾಗಿ ಆಲ್ ಔಟ್ ಮಾಡಿದ್ರು. ಜೊತೆಗೆ ಫಸ್ಟ್ ಸೆಷನ್ ಅಂದರೆ ಇಂಡಿಯಾ ಫಸ್ಟ್ ಸೆಷನ್ ಬ್ಯಾಟಿಂಗ್ ಆಡಿದಾಗ ಮಸ್ತಾಗಿನೇ ಪರ್ಫಾರ್ಮ್ ಮಾಡಿದ್ರು ಜಯಸ್ವಾಲ್ ಮತ್ತು ರೋಹಿತ್ ಶರ್ಮಾ ಅವರು. ಜಯಸ್ವಾಲ್ ಅಂತೂ ನೆನ್ನೆ ಕೇಳಂಗೆಲ್ಲ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು. ನೋಡೋಣ ಏನಾಗುತ್ತೆ ಅಂತ. ಅಲ್ಟಿಮೇಟ್ಲಿ 421 ರನ್ನು 7 ವಿಕೆಟ್ನ ಕಳ್ಕೊಂಡು ಹೊಡೆದಿದ್ದೀವಿ. ಏನೋ ಇವರ ಸ್ಪಿನ್ನರ್ಸ್ ಸ್ವಲ್ಪ ವಿಕೆಟ್ಗಳನ್ನ ಎತ್ತಿದ್ದಾರೆ. ಟಾಮ್ ಅವ್ರಿಗೆ 1-2 ವಿಕೆಟ್ ಬಿತ್ತು, ಜೋ ರೂಟ್ ಅವ್ರಿಗೆ 1-2 ವಿಕೆಟ್ ಬಿತ್ತು. ಬಿಡಿ, ಏನೋ ಒಂದು ರೇಂಜಿಗೆ ಮಾಡ್ತಾ ಇದ್ದಾರೆ ಅಂತ. ಹೆವಿ ಬಲೆ ಕನ್ವಿನ್ಸಿಂಗ್ ಇದಾರ. ಏನು ಇವರು ಏನೋ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಲ್ಲ ಇವ್ರು ಎಕ್ಸ್ ಕ್ರಿಕೆಟರ್ಸ್ಗಳು, ನಾವು ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತ. ಇವ್ರು ಸ್ಪಿನ್ನಿಗೆ ವಲ್ನರಬಲ್ ಆಗಿದ್ದಾರೆ. ಸ್ಪಿನ್ ಆಡಕ್ಕೆ ಬರೋದಿಲ್ಲ ಇವರು. ಇಂಡಿಯನ್ ಬ್ಯಾಟಿಂಗು ಕೊಲ್ಯಾಪ್ಸ್ ಆಗೋಗ್ಬಿಡುತ್ತೆ, ಹಂಗೆ ಹಿಂಗೆ ಸ್ಪಿನ್ ವಿರುದ್ಧ ಅದು ಇದು ಅಂತೆಲ್ಲ ಹೇಳಿದಿಲ್ಲ. ಇವ್ರು ಕೊಲ್ಯಾಪ್ಸ್ ಆದರೆ ಹೊರತು ನಾವು ಕೊಲ್ಯಾಪ್ಸ್ ಆಗಿಲ್ಲ. ನಾವೇ ಒಂಥರ ಇವರ ಬಾಲ್ ಏನಿತ್ತು ಆ ಥರ ನಾವು ಆಡ್ತಾ ಇದ್ದೀವಿ. 400+ ಹೊಡೆದಿದ್ದೀವಿ. ಇವ್ರು 240ಗೆ ಕಚ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ 175 ರನ್ ಲೀಡ್ ಅಂತೂ ಇದೆ. ನನ್ನ ಪ್ರಕಾರ ಇಂಡಿಯಾ ಗೆಲ್ಲೋ ಸಾಧ್ಯತೆ ಜಾಸ್ತಿನೇ ಇದೆ ಈ ಒಂದು ಟೆಸ್ಟ್ ಮ್ಯಾಚ್ನ. ಅವ್ರೇನಾದರೂ ಈ ಮ್ಯಾಚ್ನ ಗೆಲ್ಲಬೇಕು ಅಂದರೆ ಒಂಥರ ಮಿರಾಕಲ್ ಆಗಬೇಕು. ಗೊತ್ತಿಲ್ಲ ಆ ಮಿರಾಕಲ್ ಆಗುತ್ತೋ ಆಗೋದಿಲ್ಲ ಅಂತ. ಸ್ಟ್ರೈಟ್ ಅವೇ ಆನ್ ಟಾಪು ಇಂಡಿಯಾ ಅಂತ ಹೇಳ್ತೀನಿ. ಡೇ 2 ಕೂಡ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ನಿಮ್ಗೆ ಏನು ಅನಿಸ್ತು ಇವತ್ತಿನ ಡೇ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಬಾ.